ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಏನ್ ಮಾಡಿದ್ವಿ? ಡಂಪಿಂಗ್ ಅಂದರೇನು, ಡಂಪಿಂಗಿನ ಉದ್ದೇಶಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಏಮನ್ನ ಈ ಡಂಪಿಂಗ್ ಇಂದ ಅಥವಾ ಈ ಅಕ್ರಮ ವ್ಯಾಪಾರದಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಈ ಪರಿಣಾಮಗಳಲ್ಲಿ 2 ಟೈಪ್ಸ್ ಬರ್ತಾವು. ಒಂದು ಧನಾತ್ಮಕ ಪರಿಣಾಮ ಅಂತೇಳಿ, ಇನ್ನೊಂದು ಋಣಾತ್ಮಕ ಪರಿಣಾಮ ಅಂತೇಳಿ. ಎರಡರ ಬಗ್ಗೆ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುವಂತ ವಿದ್ಯಾರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನ ವೀಕ್ಷಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನಾತ್ಮಕ ಪರಿಣಾಮಗಳು ಒಂದನೇದ್ದು. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು 4 ಪರಿಣಾಮಗಳು ಬರ್ತಾವು. ಒಂದ್ಯಾವುದು? ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಲಭ್ಯ ಆಗುವುದರಿಂದ ಗ್ರಾಹಕನಿಗೆ ಲಾಭ ಆಗ್ತದ. ಯಾಕಂತಂದ್ರ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಲಭ್ಯವಾಗುವುದರಿಂದ ಗ್ರಾಹಕರ ಜೀವನ ಮಟ್ಟ ಏನಾಗ್ತದ? ಸುಧಾರಣೆ ಆಗ್ತದ. ಅಂದ್ರ ವಿದೇಶಿಗಳು ಕಡಿಮೆ ಬೆಲೆಯಲ್ಲಿ ಬಂದು ನಮಗೆ ವಸ್ತುವನ್ನ ಮಾರಾಟ ಮಾಡುವುದರಿಂದ ನಮ್ಮ ದೇಶದಲ್ಲಿ ಆ ವಸ್ತುವನ್ನು ಅನುಭವಿಸುವಂತ ಗ್ರಾಹಕರಿಗೆ ಏನಾಗ್ತದ? ವಸ್ತುವಿನ ಬೆಲೆ ಕಡಿಮೆಯಾಗಿ ನಮ್ಮ ಜೀವನ ಮಟ್ಟ ಸುಧಾರಣೆ ಆಗುವಂತ ಸಂಭವ ಇರ್ತದ. ಇದು ಆಗುವಂತ ಧನಾತ್ಮಕ ಒಂದನೆಯ ಪರಿಣಾಮ. ಸೆಕೆಂಡ್ ಒನ್ ಯಾವುದು? ವಸ್ತುಗಳ ಹೆಚ್ಚಿನ ಲಭ್ಯತೆ ಅಂತೇಳಿ. ಅಂದ್ರ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಸಪ್ಲೈ ಆಗುವುದರಿಂದ ಆ ಪೂರೈಕೆ ಪ್ರಮಾಣ ಹೆಚ್ಚಳವಾಗಿ ಈ ಏನ್ ಕೊರತೆ ಇರತ್ತಲ್ಲ, ಆ ಕೊರತೆ ಸಮಸ್ಯೆನ ನಿವಾರಣೆ ಮಾಡುವುದರ ಮೂಲಕ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯತೆ ಆಗುವಂತ ಸಂಭವ ಇರ್ತದ. ಇದು ಆಗುವಂತ ಎರಡನೇ ಒಂದು ಧನಾತ್ಮಕ ಪರಿಣಾಮ. ಥರ್ಡ್ ಒನ್, ಮಾರುಕಟ್ಟೆ ಸ್ಪರ್ಧೆಯಿಂದ ಗುಣಮಟ್ಟ ಸುಧಾರಣೆ ಆಗ್ತದ. ಇಲ್ಲಿ ಸ್ವದೇಶಿ ಮತ್ತು ವಿದೇಶಿ ಎರಡೂ ಕೈಗಾರಿಕೆಗಳು ಇಲ್ಲಿ ಪೈಪೋಟಿಯನ್ನ ಮಾಡುವುದರಿಂದ ಆ ಸ್ವದೇಶಿ ಮತ್ತು ವಿದೇಶಿ ಕೈಗಾರಿಕೆಗಳ ಮಧ್ಯೆ ಪೈಪೋಟಿ ಏರ್ಪಟ್ಟು ಗುಣಮಟ್ಟ ಮತ್ತು ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲು ಪ್ರೇರಣೆಯನ್ನ ಕೊಡಲು ಈ ಡಂಪಿಂಗ್ ಏನಾಗ್ತದ? ಒಳ್ಳೆಯ ಪರಿಣಾಮವನ್ನ ಬೀರುವಂತ ಕೆಲಸವನ್ನ ಮಾಡ್ತದ. 4, ತಾತ್ಕಾಲಿಕವಾಗಿ ಜೀವನ ಮಟ್ಟವನ್ನ ಸುಧಾರಣೆ ಮಾಡಲು ಸಹಾಯ ಆಗ್ತದ. ಅಂದ್ರ ಕಡಿಮೆ ಬೆಲೆ ವಸ್ತುಗಳಿಂದ ಗ್ರಾಹಕರು ಹೆಚ್ಚಿನ ಒಂದು ಬಳಕೆಯನ್ನ ಮಾಡುವಂತ ಸಂಭವ ಇರ್ತದ. ಹಿಂಗಾಗಿ ಅವರ ಜೀವನ ಮಟ್ಟ ಏನಾಗ್ತದ? ತಾತ್ಕಾಲಿಕವಾಗಿ ಸುಧಾರಣೆ ಆಗುವಂತ ಸಂಭವ ಇರ್ತದ. ಇಷ್ಟು ಉಂಟಾಗುವಂತ ಧನಾತ್ಮಕ ಪರಿಣಾಮಗಳು ಆಗಿವೆ. ಇನ್ನು ಡಂಪಿಂಗ್ ಅನ್ನ ಮಾಡುವುದರಿಂದ ಆಗುವಂತ ಋಣಾತ್ಮಕ ಪರಿಣಾಮಗಳು ಏನು ಎಂಬುದನ್ನ ಚರ್ಚೆಯನ್ನ ಮಾಡೋಣ. ಋಣಾತ್ಮಕ ಪರಿಣಾಮಗಳು ನೆಗೆಟಿವ್ ಎಫೆಕ್ಟ್ಸ್ ಅಂತ ಕರಿತೀವಿ. ಅದರಲ್ಲಿ ಒಂದೇದು ಯಾವುದು? ದೇಶೀಯ ಕೈಗಾರಿಕೆಗಳಿಗೆ ಭಾರಿ ನಷ್ಟವಾಗುವಂತ ಸಂಭವ ಇರ್ತದ. ಈಗ ವಿದೇಶಗಳು ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ತಂದು ನಮ್ಮ ದೇಶದಲ್ಲಿ ಮಾರಾಟ ಮಾಡುವುದರಿಂದ ಆ ಕಡಿಮೆ ಬೆಲೆ ಇರುವಂತ ವಸ್ತುಗಳು ಅವೇನಾಗ್ತಾವು? ನಮ್ಮ ದೇಶದ ಅಂದ್ರೆ ಸ್ವದೇಶಿ ಕೈಗಾರಿಕೆ ಏನಿರ್ತಾವಲ್ಲ, ಆ ಕಡಿಮೆ ಬೆಲೆಯ ಸ್ಪರ್ಧೆಯನ್ನ ತಡೆಯಲಾಗದೆ ಸ್ಥಳೀಯಲ್ಲಿರುವಂತ ಕೈಗಾರಿಕೆಗಳು ಮುಚ್ಚುವಂತ ಸ್ಥಿತಿಯನ್ನ ಬರಬಹುದು. ಹಿಂಗಾಗಿ ಈ ಡಂಪಿಂಗ್ ಅನ್ನ ವ್ಯಾಪಾರವನ್ನ ಮಾಡುವುದರಿಂದ ಈ ಋಣಾತ್ಮಕ ಪರಿಣಾಮದಲ್ಲಿ ಒಂದೇದು ಯಾವುದು? ದೇಶೀಯ ಕೈಗಾರಿಕೆಗಳು ಸಂಪೂರ್ಣವಾಗಿ ನಷ್ಟವನ್ನ ಅನುಭವಿಸುತ್ತವೆ. ಇದು ಒಂದೇದು. ಎರಡನೇದು ಯಾವುದು ವಿದ್ಯಾರ್ಥಿಗಳೇ? ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಆಗಬಹುದು. ಹೇಗೆ ಅಂತಂದ್ರ, ಈಗ ವಿದೇಶಗಳು ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ತಂದು ನಮ್ಮ ದೇಶದಲ್ಲಿ ಮಾರಾಟವನ್ನ ಮಾಡುವುದರಿಂದ ಆ ಕಡಿಮೆ ಬೆಲೆ ವಸ್ತುಗಳಿಗೆ ಈ ಸ್ಥಳೀಯವಾಗಿರುವಂತ ಕೈಗಾರಿಕೆಗಳು ಪೈಪೋಟಿಯನ್ನು ನೀಡಲು ಅಸಮರ್ಥವಾದಾಗ ಕೈಗಾರಿಕೆಗಳು ಉದ್ಯಮವನ್ನ ಮುಚ್ಚುವಂತ ಸ್ಥಿತಿಗೆ ಬರ್ತಾವೆ. ಹೀಗಾಗಿ ಆ ಪೈಪೋಟಿಯಿಂದಾಗಿ ಕಡಿಮೆ ಬೆಲೆಯಿಂದಾಗಿ ಈ ಸ್ಥಳೀಯವಾಗಿರುವಂತ ಕೈಗಾರಿಕೆಗಳು ಮುಚ್ಚಿದಾಗ ಅಥವಾ ಸಂಪೂರ್ಣವಾಗಿ ನಷ್ಟವನ್ನ ಅನುಭವಿಸಿದಾಗ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಉದ್ಯೋಗವನ್ನ ಕಳೆದುಕೊಂಡು ನಿರುದ್ಯೋಗ ಪ್ರಮಾಣ ಹೆಚ್ಚಳವಾಗುವಂತ ಸಂಭವ ಇರ್ತದ. ಇದು ಆಗುವಂತ ಎರಡನೆಯ ಋಣಾತ್ಮಕ ಪರಿಣಾಮ. ಇನ್ನು ಥರ್ಡ್ ಒನ್ ಯಾವ ವಿದ್ಯಾರ್ಥಿಗಳೇ? ಏಕಾಧಿಕಾರ ಸ್ಥಾಪನೆ ಅಪಾಯ ಅಥವಾ ಏಕಸ್ವಾಮ್ಯ ಸ್ಥಾಪನೆ ಆಗುವಂತ ಅಪಾಯ ಇರ್ತದ. ಹೇಗೆ ಅಂತಂದ್ರ, ಈಗ ವಿದೇಶಿ ಕಂಪನಿಗಳು ಸ್ವದೇಶದಲ್ಲಿ ಬಂದು ಕಡಿಮೆ ಬೆಲೆಯಲ್ಲಿ ವಸ್ತುವನ್ನ ಮಾರಾಟ ಮಾಡುವುದರಿಂದ ಈ ಸ್ವದೇಶಿ ಕಂಪನಿಗಳಿಗೆ ನಷ್ಟ ಉಂಟಾಗಿ ಸ್ವದೇಶಿ ಕಂಪನಿಗಳು ಮುಚ್ತಾವ. ಈ ಸ್ವದೇಶಿ ಕಂಪನಿಗಳು ಮುಚ್ಚಿದ ಮೇಲೆ ಆಗ ವಿದೇಶಿ ಕಂಪನಿಗಳು ಮಾರುಕಟ್ಟೆಯಲ್ಲಿ ಏಕಾಧಿಕಾರವನ್ನ ಅಥವಾ ಏಕಸ್ವಾಮ್ಯವನ್ನ ನಿಯಂತ್ರಿಸುವಂತ ಅಥವಾ ಸಾಧಿಸುವಂತ ಕೆಲಸ ಉಂಟಾಗಬಹುದು ಅಥವಾ ಅಂತ ಅಪಾಯ ಬರಬಹುದು ಎಂಬುದು ಇದು ಋಣಾತ್ಮಕ ಪರಿಣಾಮದಲ್ಲಿ ಮೂರನೆಯ ಪರಿಣಾಮ. 4, ದೀರ್ಘಾವಧಿಯಲ್ಲಿ ಬೆಲೆ ಹೆಚ್ಚಳವಾಗುವಂತ ಸಂಭವ ಇರ್ತದ. ನೋಡಿ, ವಿದೇಶಿ ಕಂಪನಿಗಳು ಏನ್ ಮಾಡ್ತಾವು? ಪ್ರಾರಂಭದಲ್ಲಿ ಕಡಿಮೆ ಬೆಲೆಯಲ್ಲಿ ವಸ್ತುವನ್ನ ಮಾರಾಟ ಮಾಡಬಹುದು, ಆದ್ರೆ ದಿನ ಕಳೆದಂತೆ ದೀರ್ಘಾವಧಿಯಲ್ಲಿ
ಆ ಕಡಿಮೆ ಬೆಲೆಯಲ್ಲಿ ವಸ್ತು ಇದ್ದಾಗ ಅವುಗಳ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿತ್ತು. ಆಗ ಬೇಡಿಕೆ ಪ್ರಮಾಣ ನಿಧಾನವಾಗಿ ಹೆಚ್ಚಳವಾದಂತೆ ವಿದೇಶಿ ಕಂಪನಿಗಳು ಏನ್ ಮಾಡ್ಬೋದು, ತಮ್ಮ ವಸ್ತುವಿನ ಬೆಲೆಯನ್ನ ಹೆಚ್ಚಳ ಮಾಡುವಂತ ಸಂಭವ ಇರ್ತದ. ಹೀಗಾಗಿ ಇದು ಆಗುವಂತ ನಾಲ್ಕನೆಯ ಋಣಾತ್ಮಕ ಪರಿಣಾಮ ಆಗಿದೆ. ಇನ್ನು ಐದನೇದು ಯಾವುದು? ಫಿಫ್ತ್ ಒನ್, ದೇಶೀಯ ತಂತ್ರಜ್ಞಾನ ಮತ್ತು ಉದ್ಯಮ ಕುಂಠಿತ ಆಗಬಹುದು. ಈ ಎಲ್ಲಾ ಕಡಿಮೆ ಬೆಲೆಯಲ್ಲಿ ವಿದೇಶಿ ವಸ್ತುಗಳು ನಮ್ಮ ದೇಶಕ್ಕೆ ಬಂದು ಅಂತಂದ್ರ ನಮ್ಮ ಸ್ವದೇಶಿ ನಮ್ಮ ದೇಶದ ತಂತ್ರಜ್ಞಾನ ಆಗ್ಬೋದು ಸಂಪೂರ್ಣವಾಗಿ ಸ್ಥಗಿತ ಆಗ್ಬೋದು, ಅಥವಾ ನಮ್ಮ ದೇಶದ ತಂತ್ರಜ್ಞಾನ ಆಗ್ಬೋದು, ನಮ್ಮ ದೇಶದ ಉದ್ಯಮಗಳಾಗ್ಬೋದು, ಅವುಗಳ ಬೆಳವಣಿಗೆಗೆ ಅಡ್ಡಿಯನ್ನ ಉಂಟು ಮಾಡುವಂತ ಪರಿಣಾಮ ಇರ್ತದ. ಹಿಂಗಾಗಿ ಇದು ಆಗುವಂತ ಐದನೆಯ ಋಣಾತ್ಮಕ ಪರಿಣಾಮ ಆಗಿದೆ. ಸಿಕ್ಸ್ತ್ ಒನ್ ಯಾವುದು? ಸರ್ಕಾರದ ಆದಾಯ ನಷ್ಟ ಉಂಟಾಗಬಹುದು. ಯಾಕಂತಂದ್ರ ಇಲ್ಲಿ ಕೈಗಾರಿಕೆಗಳು ಸಂಪೂರ್ಣವಾಗಿ ಸ್ಥಗಿತವಾಗುವುದರಿಂದ ಅಥವಾ ನಷ್ಟಕ್ಕೆ ಈಡಾಗುವುದರಿಂದ ಅಲ್ಲಿ ತೆರಿಗೆಯನ್ನ ಸಂಗ್ರಹಿಸುವಂತ ಪ್ರಮಾಣ ಕಡಿಮೆಯಾಗಿ ಸರ್ಕಾರಕ್ಕೆ ಬರುವಂತ ಆದಾಯದ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆಗುವಂತ ಸಂಭವ ಇರ್ತದೆ. ಇದು ಆಗುವಂತ ಆರನೆಯ ಋಣಾತ್ಮಕ ಪರಿಣಾಮ ಆಗಿದೆ. ಸೆವೆಂತ್ ಒನ್, ಆರ್ಥಿಕ ಅವಲಂಬನೆ ಹೆಚ್ಚಳವಾಗುವಂತ ಸಂಭವ ಇರ್ತದ. ಯಾಕಂದ್ರ ನಾವು ಮಿತಿಮೀರಿಯಾಗಿ ಕಡಿಮೆ ಬೆಲೆ ಐತೆ ಅಂತೇಳಿ ವಿದೇಶಗಳಿಂದ ವಸ್ತುಗಳನ್ನ ಆಮದು ಮಾಡಿಕೊಂಡಾಗ, ನಿರಂತರವಾಗಿ ಆಮದು ಮಾಡಿಕೊಂಡಾಗ ಆಗ ನಾವು ವಿದೇಶಿ ವಸ್ತುಗಳ ಮೇಲೆ ಹೆಚ್ಚಿನ ಒಂದು ಅವಲಂಬನೆಯನ್ನ ಉಂಟು ಮಾಡುವಂತ ಸಂಭವ ಬರ್ತದ. ಹೀಗಾಗಿ ಇದು ಆಗುವಂತ ಏಳನೆಯ ಋಣಾತ್ಮಕ ಪರಿಣಾಮ ಆಗಿದೆ. 8, ವ್ಯಾಪಾರ ಸಮತೋಲನ ಹಾನಿ ಉಂಟಾಗಬಹುದು. ಯಾಕಂತಂದ್ರ ಇಲ್ಲಿ ರಫ್ತುಗಳ ಪ್ರಮಾಣ ಹೆಚ್ಚಳವಾಗಿ ಆಮದುಗಳ ಪ್ರಮಾಣ ಹೆಚ್ಚಳವಾಗಿ ರಫ್ತಿನ ಪ್ರಮಾಣ ಕಡಿಮೆ ಆಗುವುದರಿಂದ ವ್ಯಾಪಾರದ ಕೊರತೆ ಉಂಟಾಗುತ್ತದೆ, ಅಥವಾ ಸಂದಾಯ ಬಾಕಿಯಲ್ಲಿ ಅಸಮತೋಲನ ಉಂಟಾಗುವಂತ ಸಂಭವ ಇರ್ತದೆ. ಹಿಂಗಾಗಿ ಇದು ಆಗುವಂತ 8ನೆಯ ಋಣಾತ್ಮಕ ಪರಿಣಾಮ ಆಗಿದೆ. 9, ಸಾಮಾಜಿಕ ಅಸಮಾನತೆ ಹೆಚ್ಚಳ ಆಗಬಹುದು. ಸಾಮಾಜಿಕ ಅಸಮಾನತೆ ಹೆಚ್ಚಳ ಯಾಕಂತಂದ್ರ ಈ ವಿದೇಶಿ ಕಂಪನಿಗಳಿಗೆ ಪೈಪೋಟಿಯನ್ನ ನೀಡಲು ಅಸಾಧ್ಯವಾದಂತಹ ಸ್ವದೇಶಿ ಕಂಪನಿಗಳು ಸಂಪೂರ್ಣವಾಗಿ ನಷ್ಟಕ್ಕೆ ಈಡಾಗಿ ಆ ಸ್ವದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಉದ್ಯೋಗವನ್ನ ಕಳೆದುಕೊಂಡು ಆ ಉದ್ಯೋಗದ ನಷ್ಟದಿಂದ ನಮ್ಮ ದೇಶದಲ್ಲಿ ಈ ಬಡತನ ಮತ್ತು ಅಸಮಾನತೆ ಪ್ರಮಾಣ ಹೆಚ್ಚಳವಾಗುವಂತ ಸಂಭವ ಇರ್ತದ. ಹೀಗಾಗಿ ಇದು ಆಗುವಂತ 9ನೆಯ ಋಣಾತ್ಮಕ ಪರಿಣಾಮ ಆಗಿದೆ. 10, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಕುಸಿತ ಉಂಟಾಗಬಹುದು. ನೋಡ್ರಿ, ಈಗ ನಮ್ಮ ದೇಶದ ಸಣ್ಣ ಪುಟ್ಟ ಏನ್ ಕೈಗಾರಿಕೆ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಅಂತ ಕರಿತೀವಲ್ಲ, ಅಂತಹ ಕೈಗಾರಿಕೆಗಳು ವಿದೇಶಿಗಳಿಗೆ ಪೈಪೋಟಿಯನ್ನ ನೀಡಲು ಅಸಾಧ್ಯವಾದಾಗ ಆ ಕೈಗಾರಿಕೆಗಳು ಸಂಪೂರ್ಣವಾಗಿ ನಾಶವಾಗುವಂತ ಸಂಭವ ಇರ್ತದೆ. 11, ಸರ್ಕಾರದ ಹಸ್ತಕ್ಷೇಪ ಹೆಚ್ಚಳ ಆಗ್ಬಹುದು. ಯಾಕಂದ್ರ ಆಂಟಿ ಡಂಪಿಂಗ್ ಶುಲ್ಕ, ಕೋಟಾ, ನಿಯಂತ್ರಣ ಕ್ರಮಗಳನ್ನ ಅನುಷ್ಠಾನಕ್ಕೆ ತರುವ ಸಲುವಾಗಿ ಸರ್ಕಾರ ಅನಾವಶ್ಯಕವಾಗಿ ಮಧ್ಯ ಪ್ರವೇಶವನ್ನ ಮಾಡುವಂತ ಅವಕಾಶ ಇರ್ತದೆ. 12, ಕಾನೂನು ವಿವಾದಗಳು ಹೆಚ್ಚಳವಾಗ್ತಾವೆ. ಯಾಕಂದ್ರ ಇಲ್ಲಿ WTO ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವ್ಯಾಪಾರ ವಿವಾದಗಳು ಹೆಚ್ಚಾಗುವಂತ ಸಂಭವ ಇರ್ತಾವ. ಯಾಕಂದ್ರ ಇಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ವಸ್ತುವನ್ನ ಮಾರಾಟ ಮಾಡಿದ್ರೆ ಸ್ವದೇಶಿ ಮತ್ತು ವಿದೇಶಗಳ ಮಧ್ಯೆ ಕೆಲವೊಂದು ಕಾನೂನು ತೊಡಕುಗಳು ಬರ್ತಾವೆ. ಹೀಗಾಗಿ ಆ ಕಾನೂನು ವಿವಾದ ಹೆಚ್ಚಳವಾಗುವಂತ ಸಂಭವ ಇರ್ತದೆ. ಇದು ಆಗುವಂತ ಮತ್ತೊಂದು ಋಣಾತ್ಮಕ ಪರಿಣಾಮ. 13, ಗ್ರಾಹಕರ ಆಯ್ಕೆ ಕಡಿಮೆ ಆಗ್ಬಹುದು. ಯಾಕಂದ್ರ ದೇಶೀಯ ಉತ್ಪಾದಕರು ಸಂಪೂರ್ಣವಾಗಿ ನಾಶ ಆದ್ಮೇಲೆ ಆ ಆಯ್ಕೆಗಳ ಸಂಖ್ಯೆ ಏನಾಗ್ತದೆ, ಸಂಪೂರ್ಣವಾಗಿ ಕುಸಿತವಾಗುವಂತ ಸನ್ನಿವೇಶ ಇರ್ತದೆ. 14, ದೀರ್ಘಾವಧಿ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಉಂಟಾಗ್ತದೆ. ಯಾಕಂದ್ರ ಬೆಲೆಗಳು ಅತಿಯಾಗಿ ಏರಿಳಿತ ಉಂಟಾದಾಗ ಅಥವಾ ಅತಿಯಾಗಿ ಕಡಿಮೆ ಆದಾಗ, ಅತಿಯಾದ ಹೆಚ್ಚಳವಾದಾಗ ಆರ್ಥಿಕ ಸ್ಥಿರತೆಯಲ್ಲಿ ಏರಿಳಿತ ಉಂಟಾಗುವಂತ ಸಂಭವ ಇರುತ್ತದೆ. 15, ವಿದೇಶಿ ಕಂಪನಿಗಳ ಪ್ರಾಬಲ್ಯ ಹೆಚ್ಚಳವಾಗುತ್ತದೆ. ಯಾಕಂದ್ರ ರಾಷ್ಟ್ರೀಯ ಆರ್ಥಿಕ ನೀತಿಗಳ ಮೇಲೆ ವಿದೇಶಿ ಕಂಪನಿಗಳು ಒತ್ತಡ ಪ್ರಮಾಣ ಹೆಚ್ಚಳವಾದ್ಮೇಲೆ ನಮ್ಮ ದೇಶದಲ್ಲಿ ವಿದೇಶಿ ಕಂಪನಿಗಳ ಪ್ರಭಾವ ಏನಾಗಬಹುದು, ಹೆಚ್ಚಳವಾಗುವಂತ ಸಾಧ್ಯತೆ ಇರ್ತದೆ. 16, ಕೈಗಾರಿಕಾ ಹೂಡಿಕೆ ಪ್ರಮಾಣ ಕುಸಿತ ಉಂಟಾಗಬಹುದು. ಯಾಕಂತಂದ್ರ ದೇಶೀಯ ಹೂಡಿಕೆ ಮಾಡುವಂತ ಹೂಡಿಕೆದಾರರು ಕೈಗಾರಿಕೆಯಲ್ಲಿ ಹೂಡಿಕೆಯನ್ನ ಮಾಡಲು ಹಿಂಜರಿಯುವಂತ ಸಂಭವ ಬರ್ತದೆ. ಯಾಕಂದ್ರ ವಿದೇಶಿ ಕಂಪನಿಗಳು ಕಡಿಮೆ ಬೆಲೆಯಲ್ಲಿ ವಸ್ತುವನ್ನ ಸ್ವದೇಶಿ ಕಂಪನಿಯಲ್ಲಿ ಮಾರಾಟ ಮಾಡುವುದರಿಂದ ಆ ಸ್ವದೇಶಿಯಲ್ಲಿ ಬಂಡವಾಳ ಹೂಡಿಕೆ ಮಾಡುವಂತ ದೇಶೀಯ ಹೂಡಿಕೆ ಕೈಗಾರಿಕೆಯಲ್ಲಿ ಹೂಡಿಕೆಯನ್ನ ಮಾಡಲು ಕೆಲ ಸಮಯ ತನಕ ಹಿಂದೇಟನ್ನ ಹಾಕುವಂತ ಸಂಭವ ಇರ್ತದ. 17,
ತಾಂತ್ರಿಕ ಅವಲಂಬನೆ ಹೆಚ್ಚಳವಾಗಬಹುದು. ಯಾಕಂದ್ರೆ ಸ್ವದೇಶಿ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗುವುದರಿಂದ ವಿದೇಶಗಳ ತಂತ್ರಜ್ಞಾನ ಮತ್ತು ತಾಂತ್ರಿಕತೆ ಮೇಲೆ ನಾವು ಹೆಚ್ಚಿನ ಒಂದು ಅವಲಂಬನೆಯನ್ನ ಹೊಂದಬಹುದು. ಇದು 17ನೇ ಪರಿಣಾಮ. 18 ಪ್ರಾದೇಶಿಕ ಅಸಮತೋಲನ ಉಂಟಾಗಬಹುದು. ಯಾಕಂದ್ರೆ ಕೈಗಾರಿಕಾ ಆಧಾರಿತ ಪ್ರದೇಶಗಳಲ್ಲಿ ಆರ್ಥಿಕ ಕುಸಿತ ಉಂಟಾಗುವಂತ ಒಂದು ಸಂಭವ ಈ ಡಂಪಿಂಗ್ ವ್ಯಾಪಾರದಿಂದ ಉಂಟಾಗುತ್ತದೆ. ಹೀಗಾಗಿ ಈ ಡಂಪಿಂಗ್ ತಾತ್ಕಾಲಿಕವಾಗಿ ಗ್ರಾಹಕರಿಗೆ ಲಾಭವನ್ನ ನೀಡಿದ ದೀರ್ಘಾವಧಿಯಲ್ಲಿ ಕೈಗಾರಿಕಾ ಬೆಳವಣಿಗೆ ಮತ್ತು ಉದ್ಯೋಗ ಮತ್ತು ಆರ್ಥಿಕ ಸ್ವಾವಲಂಬಿಗೆ ಧಕ್ಕೆಯನ್ನ ನೀಡುವಂತ ಒಂದು ಟಾಪಿಕ್ ಆಗಿದೆ ಎಂಬ ಮಾಹಿತಿಯನ್ನ ವಿದ್ಯಾರ್ಥಿಗಳು ಉಪಸಂಹಾರದಲ್ಲಿ ಬರೆಯುವುದರ ಮೂಲಕ ಈ ಪ್ರಶ್ನೆ ಕೇಳಿದಾಗ ನೀವು ಏನ್ ಮಾಡಬಹುದು, ಸುಲಭವಾಗಿ ಇದಕ್ಕೆ ಉತ್ತರ ಅನುಕೂಲವಾಗುವಂತೆ ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ನಿಮಗೆ ಕೊಡುವುದರ ಮೂಲಕ ವಿವರಣೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಇಲ್ಲಿ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸುವಂತ ಕೆಲಸವನ್ನ ಮಾಡ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.